ಸಿದ್ದರಾಮಯ್ಯ ಹುಂಡಿಯಲ್ಲೇ ರಾಮ ಮಂದಿರ ಇದೆ. ನಾವು ಅದನ್ನು ನೋಡಿ, ಅವರು ಪೂಜೆ ಮಾಡಲಿ, ಅವರಿಗೆ ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು, ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ಇದು ಅತ್ಯಂತ ಖಂಡನೀಯವಾದಂಥದ್ದು, ತುಷ್ಟೀಕರಣದ ಪರಾಕಾಷ್ಠೆ. ಸಿದ್ದರಾಮಯ್ಯ ಹುಂಡಿಯಲ್ಲೇ ರಾಮ ಮಂದಿರ ಇದೆ. ನಾವು ಅದನ್ನು ನೋಡಿ, ಅವರು ಪೂಜೆ ಮಾಡಲಿ, ಅವರಿಗೆ ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು, ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ಇದು ಅತ್ಯಂತ ಖಂಡನೀಯವಾದಂಥದ್ದು, ತುಷ್ಟೀಕರಣದ ಪರಾಕಾಷ್ಠೆ. ಸಿದ್ದರಾಮಯ್ಯ ಹುಂಡಿಯಲ್ಲೇ ರಾಮ ಮಂದಿರ ಇದೆ. ನಾವು ಅದನ್ನು ನೋಡಿ, ಅವರು ಪೂಜೆ ಮಾಡಲಿ, ಅವರಿಗೆ ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು, ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ಇದು ಅತ್ಯಂತ ಖಂಡನೀಯವಾದಂಥದ್ದು, ತುಷ್ಟೀಕರಣದ ಪರಾಕಾಷ್ಠೆ. ಸಿದ್ದರಾಮಯ್ಯ ಹುಂಡಿಯಲ್ಲೇ ರಾಮ ಮಂದಿರ ಇದೆ. ನಾವು ಅದನ್ನು ನೋಡಿ, ಅವರು ಪೂಜೆ ಮಾಡಲಿ, ಅವರಿಗೆ ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು, ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ಇದು ಅತ್ಯಂತ ಖಂಡನೀಯವಾದಂಥದ್ದು, ತುಷ್ಟೀಕರಣದ ಪರಾಕಾಷ್ಠೆ. ಸಿದ್ದರಾಮಯ್ಯ ಹುಂಡಿಯಲ್ಲೇ ರಾಮ ಮಂದಿರ ಇದೆ. ನಾವು ಅದನ್ನು ನೋಡಿ, ಅವರು ಪೂಜೆ ಮಾಡಲಿ, ಅವರಿಗೆ ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು, ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ಇದು ಅತ್ಯಂತ ಖಂಡನೀಯವಾದಂಥದ್ದು, ತುಷ್ಟೀಕರಣದ ಪರಾಕಾಷ್ಠೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.